ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಮತ್ತೆ ಕಾರ್ಯಾಚರಣೆಗೆ ಇಳಿದಿದೆ. ಬೈಕ್ ಟ್ಯಾಕ್ಸಿಗಳನ್ನು ಓಡಿಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆಯನ್ನ ಕೂಡ ಕೊಡ್ತಾ ಇದೆ, ದಂಡ ಹಾಕ್ತಾ ಇದೆ. ನಿಯಮ ಮೀರಿ ಸೇವೆ ನೀಡಲಾಗ್ತಾ ಇದೆ ಅನ್ನೋ ಕಾರಣವನ್ನು ಮುಂದಿಟ್ಟು ಸಾರಿಗೆ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬೈಕ್ ಟ್ಯಾಕ್ಸಿ ಸರ್ವಿಸ್ ಕಂಪನಿಗಳಿಗೆ, ಈ ಓಲಾ, ರ್ಯಾಪಿಡೋ ಇಂಥ ಕಂಪನಿಗಳಿಗೂ ನೋಟಿಸ್ ಕೊಡಲಾಗಿದೆ. ಆಟೋ ಚಾಲಕರ ಕೆಂಗಣಿಗೆ ಗುರಿಯಾಗಿದೆ ಬೈಕ್ ಟ್ಯಾಕ್ಸಿ. ಮೊನ್ನೆ ಒಂದು ಇನ್ಸಿಡೆಂಟ್ ನಡೆಯಿತು. ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದಂಥ ಯುವತಿಯೊಬ್ಬಳು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಂಥ ಆ ವ್ಯಕ್ತಿಯ ನಿರ್ಲಕ್ಷ್ಯದ ಚಾಲನೆಯಿಂದ ಬಿದ್ದು ಗಾಯಗೊಂಡಿರುವಂಥ ಘಟನೆ. ಅದಾದ ನಂತರ ಈಗ ಕಾರ್ಯಾಚರಣೆ ಶುರುವಾಗಿರೋದು. ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಈಗಾಗಲೇ ಸಾರಿಗೆ ಇಲಾಖೆ ಸಮರ ಸಾರ್ತಾ ಇದೆ. ಇಂದಿನಿಂದ ಬೈಕ್ ಟ್ಯಾಕ್ಸಿ ಯಾರ್ಯಾರು ರೋಡಿಗೆ ಇಳಿತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಮೂಲಕ ಏನು ಬಾಡಿಗೆ ಮಾಡ್ತಾ ಇದ್ರು ಅವ್ರನ್ನ ಇವತ್ತಿಂದ ಸೀಸ್ ಮಾಡುವಂತಹ ಕೆಲಸವನ್ನು ಸಾರಿಗೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ರಾಜಾಜಿನಗರದ ಬಳಿ ಇರುವಂತಹ RTO ಆಫೀಸ್ ಮುಂದೆ ಇದ್ದೀವಿ. ಇಲ್ಲಿ ಇರುವವರು ಎಲ್ಲರೂ ಕೂಡ ಇವರು ಏನು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇರುವವರು. ಓಲಾ, ಊಬರ್ ಇರ್ಬೋದು, ರ್ಯಾಪಿಡೋ, ಈ ಒಂದು ಬೈಕ್ ಟ್ಯಾಕ್ಸಿ ಮೂಲಕ ಏನು ಬಾಡಿಗೆ ಮಾಡ್ತಾ ಇದ್ರು. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಈ ಆ್ಯಪ್ ನಮಗೆ ಸಂಬಂಧಪಟ್ಟದ್ದಲ್ಲ, ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈಗ ಸದ್ಯಕ್ಕೆ ಇವತ್ತಿನಿಂದಲೇ ಬೈಕ್ ಟ್ಯಾಕ್ಸಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಸೀಸ್ ಮಾಡುವಂತಹ ಕೆಲಸವನ್ನು ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಮಾರು ಬೈಕ್ಗಳನ್ನು ಈಗಾಗಲೇ ಸೀಸ್ ಕೂಡ ಮಾಡಿದ್ದಾರೆ. ನಮ್ಮ ಜೊತೆಗೆ ಒಂದಷ್ಟು ಜನ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದವರು ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನೀವು ಎಷ್ಟು ವರ್ಷದಿಂದ ರ್ಯಾಪಿಡೋ ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರಿ? ಏನು ಮಾಡಿ ನಾವೀಗ 4 ತಿಂಗಳಿಂದ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಹತ್ತಿಂದ ಜೀವನ ಮಾಡ್ತಾ ಇರೋದು. ದಯಮಾಡಿ ಇವತ್ತು ಹತ್ತಿಂದ ಲಕ್ಷಾಂತರ ಜನ ಇವತ್ತು ಹತ್ತಿಂದ ಅನ್ನ ತಿಂತಿದ್ದಾರೆ. ಸಾರ್ವಜನಿಕರು ನಮ್ಮ ಬೈಕಿಗೆ ಯಾರೇ ಹತ್ತಿಸ್ಕೊಂಡ್ರು, ನಾವು ಬುಕ್ ಮಾಡಿ ಹತ್ತಿಸ್ಕೊಂಡ್ರು, ಅವ್ರು ಕೇಳಿದಾಗ ಹೇಳೋದು ಒಂದೇ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.